ಅಮಿತ ಸುಂದರ ಮಹಾರೂಪ ಸ್ವರ್ಣಶೈಲ ಸಮಾನ ದೇಹ ಅಸುರಕುಲ ಸಂಹಾರ ಸರ್ವಜ್ಞಾನ ಪ್ರಕಾಶ. ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಆದಿಶಕ್ತಿ ದೊಡ್ಡಮ್ಮ ದೇವಿ ಆಲಯ ಜೀರ್ಣೋದ್ಧಾರ, ವಿಮಾನ ಗೋಪುರ, ಕಳಶ ಮತ್ತು ಸ್ಥಿರ ಬಿಂಬ ಪ್ರತಿಷ್ಠಾ ಮಹಾಕುಂಭಾಭಿಷೇಕ ಮಹೋತ್ಸವ ಹಿನ್ನೆಲೆಯಲ್ಲಿ 48ನೇ ದಿನದ ಪೂರ್ಣಾಹುತಿ ಹೋಮ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಅಸಮ ಪರಾಕ್ರಮ ಹನುಮ ವಾನರ ಕುಲಧೀಶ ರಘುರಾಮ ಪ್ರಿಯ ಭಕ್ತ ವಾಯುನಂದನ ನಮೋ ನಮಃ. ಹಾಸನ ಜಿಲ್ಲೆಯ ಕುಪ್ಪಳ್ಳಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಆಂಜನೇಯ ಸ್ವಾಮಿ ಮತ್ತು ದೊಡ್ಡಮ್ಮ ದೇವಿ ಗೋಪುರ ನಿರ್ಮಾಣ ಕಾರ್ಯಕ್ರಮ ನೆರವೇರಿದ ಹಿನ್ನೆಲೆಯಲ್ಲಿ 48 ದಿನಗಳ ಬಳಿಕ ದೇವರಿಗೆ ವಿಶೇಷ ಕುಂಭಾಭಿಷೇಕ ಮತ್ತು ಪೂರ್ಣಾಹುತಿ ಹೋಮ ನೆರವೇರಿಸುವ ಮೂಲಕ ಭಕ್ತರಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಜಯ ಹನುಮಾತು ಜ್ಞಾನ ಸಾಗರ ಜಯ ಕಪೀಶ ತ್ರೈಲೋಕ ಮಂದಿರ ರಾಮದೂತ ಅಗಣಿತ ಬಲಧಾಮ ಅಂಜನ ಪುತ್ರ ಪವನ ಸುತ ಹನುಮ ಮಹಾವೀರ ವಿಕ್ರಮ ಶ್ರೀ. ಮುಂಜಾನೆಯಿಂದಲೇ ವೇದ ಪಾರಾಯಣದೊಂದಿಗೆ ಗಣಪತಿ ಹೋಮ, ಪುಣ್ಯಾಹ ವಾಚನ, ಕಾಲಕರ್ತತ್ವ ಹೋಮ ಮತ್ತು ಪೂರ್ಣಾವತಿ ಹೋಮ ಹೀಗೆ ಹಲವು ಬಗೆಯ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳು ಜರುಗಿದವು. ನಂತರ ದೇವರಿಗೆ ಕುಂಭಾಭಿಷೇಕ, ಪಂಚಾಮೃತಾಭಿಷೇಕ ಮತ್ತು ಸ್ಥಿರಬಿಂಬ ಪ್ರತಿಷ್ಠಾಪನಾ ಮೂಲಕ ಭಗವಂತನಿಗೆ ಮಹಾಮಂಗಳಾರತಿ ಜರುಗಿತು. ಹನುಮ ಕುಟಿಲ ನಿವಾರಕ ಸುಜನರ ಪ್ರೇಮ ಕಾಂಚನ ಕಾಯ ಸುವಜ್ರ ಶರೀರ ಕಾನನ ಕುಂಡಲ ರಾಜಿ ಪಶೂರ. ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ. ಶ್ರೀ ಗುರುಭ್ಯೋ ನಮಃ. ಕುಪ್ಪಳ್ಳಿ ಗ್ರಾಮದಲ್ಲಿ 48ನೇ ದಿನದ ಮಂಡಲೋತ್ಸವದ ಪ್ರಯುಕ್ತವಾಗಿ ಕಳಶಾರಾಧನೆ, ಶಾಂತಿ ಹೋಮ, ಮಹಾ ಅಭಿಷೇಕ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೀತಿದೆ. 48 ದಿನಗಳ ಆರಾಧನೆಯಲ್ಲಿ ಬಂದಿರತಕ್ಕಂಥ ಯಾವುದಾರು ಲೋಪಗಳಿದ್ದು ಅದರ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ 48ನೇ ದಿನದಲ್ಲಿ ಮಂಡಲಾಭಿಷೇಕ ಎಂಬುದಾಗಿ ಆಚರಣೆಯಾಗುತ್ತೆ. ಆ ಆಚರಣೆಯ ಅಂಗವಾಗಿ ಪ್ರಾತಃ ಕಾಲದಲ್ಲಿ ಅಗ್ರೋದಕ ಸಂಘರ್ಷಣ ಪುರಸ್ಸರವಾದಂಥ ಭಗವದ್ವಾಸುದೇವ ಪುಣ್ಯವಾಚನ ಪೂರ್ವಕವಾಗಿ ಕಳಶಾರಾಧನೆ ಆದ ಮೇಲೆ ಮೂರ್ತಿ ಹೋಮ ಪೂರ್ವಕವಾಗಿ ಪೂರ್ಣಾವತಿಯಾದ ನಂತರದಲ್ಲಿ ಕಳಶೋದ್ವಾಸನ ಪೂರ್ವಕವಾಗಿ ಪಂಚಾಮೃತ ಅಭಿಷೇಕ, ಹಾಗೆ ವಿಶೇಷ ಕುಂಭಾಭಿಷೇಕ, ಅಲಂಕಾರ, ಅವಿರ್ನಿವೇದನ, ಮಂತ್ರಪುಷ್ಪ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳಿಗೆ ಮಾಡಿ ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿರಲಿ, ಉತ್ತರೋತ್ತರವಾದಂಥ ಶ್ರೇಯಸ್ಸನ್ನು ಪಡೆಯಲಿ, ಗ್ರಾಮದಲ್ಲಿ ಕ್ಷಾಮಡಾಮರಗಳು ಬರದೇ ಇರಲಿ, ಎಲ್ಲರ ಮನೋಭಿಲಾಷೆಯಂತೆ ಈ ಗ್ರಾಮ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿ ಯಥಾಶಾಸ್ತ್ರಾನುಷ್ಠಿತವಾಗಿ ಭಗವದರ್ಪಣೆಯನ್ನು ಆಗಿರೋದಕ್ಕೆ ಕಾರಣ ಏನು ಅಂದರೆ ದಕ್ಷಿಣಾಭಿಮುಖವಾಗಿ ದ್ವಾರ ಇರ್ತಕ್ಕಂಥದ್ದು. ಆದರೆ ಭಗವಂತ ಪೂರ್ವಕ್ಕೆ ಮುಖ ಮಾಡಿದ್ದಾನೆ, ದಕ್ಷಿಣಾಭಿದ್ವಾರ ಇದೆ. ಪೂರ್ವಾಭಿಮುಖವಾಗಿ ಇರ್ತಕ್ಕಂತಹ ಪರಮಾತ್ಮನಿಗೆ ಯಾವುದೋ ದೀಪಸ್ತಂಭವನ್ನು ನಿರ್ಮಾಣ ಮಾಡಿದೆ. ದೀಪಸ್ತಂಭ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದೇ ಸ್ಥಳ, ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಭಗವಂತ ಯಾವ ದಿಕ್ಕಿನಲ್ಲಿದ್ದರೂ ಕೂಡ ಒಂದೇ ರೀತಿಯಾದ ಫಲವನ್ನು ಕೊಡೋದರಿಂದ ನಮಗೆ ದಿಕ್ಕು ಮುಖ್ಯ ಆಗೋದಿಲ್ಲ. ಭಗವಂತನ ದೃಷ್ಟಿ, ಕೃಪಾದೃಷ್ಟಿ ಇದ್ದರೆ ಸಾಕು. ಅದರಿಂದ ಇವತ್ತಿನ ಪೂರ್ಣ ಪೂಜೆಯನ್ನು ಭಗವಂತನ ಅರ್ಪಣೆ ಮಾಡಿದ್ದೀವಿ. ಅದರಿಂದ ಭಕ್ತರಿಗೆ ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ ಚತುರ್ವಿಧ ಫಲಪುರುಷಾರ್ಥಗಳು ಸಿದ್ಧಿಸಲಿ ಅಂತ ಭಗವಂತನಲ್ಲಿ ಆಶಿಸ್ತೇನೆ. ಭಜವದ್
48ನೇ ದಿನದ ಪೂರ್ಣಾವಧಿ ಹೋಮದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ಹಲವು ಕಡೆಯಿಂದ ಬಂದ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಪಾಂಚರತ್ನ ಆಗಮ ಪ್ರಾಧ್ಯಾಪಕರು ಆದ ವಿದ್ವಾನ್ KN ವೆಂಕಟೇಶ ಮೂರ್ತಿಯವರ ನೇತೃತ್ವದಲ್ಲಿ ಒಳಗೇರಹಳ್ಳಿಯ ಶ್ರೀಧರಮೂರ್ತಿಯ ಉಪಸ್ಥಿತಿಯಲ್ಲಿ ಹಾಗೂ ಗ್ರಾಮದ JDS ಮುಖಂಡ ಮಹೇಶ್ ಮತ್ತು ಕುಟುಂಬದವರ ಸಹಕಾರದೊಂದಿಗೆ ಕುಪ್ಪಳ್ಳಿಯ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲ ಜನಿವಾರ, ಹೂವಿನಹಳ್ಳಿ, ಮಲೆನಹಳ್ಳಿ, ಕ್ಯಾತ್ನಹಳ್ಳಿ, ತಿಂಡಿಪುರ, ವರ್ತಿಕೆರೆ ಹೀಗೆ ಹಲವು ಗ್ರಾಮಗಳ ಗ್ರಾಮಸ್ಥರು ತಮ್ಮ ಕೈಲಾದ ಸಹಕಾರ ಮಾಡುವ ಮೂಲಕ 48ನೇ ದಿನದ ಪೂಜಾ ಕೈಂಕರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆಯುವಂತೆ ಮಾಡಿದ್ದಾರೆ. ಆಂಜನೇಯನ ವಿಶೇಷ ಅಂದರೆ ಇದು ಗರ್ಭಗುಡಿ ಬಂದ್ಬಿಟ್ಟು ದಕ್ಷಿಣಕ್ಕೆ ಬಾಗಿಲಿದೆ, ಎಂಟ್ರೆನ್ಸು ಪೂರ್ವಕ್ಕೆ ಯಾಕೆ ಅಲ್ಲಿಗೆ ಗರುಡಗಮ್ಮನೂ ಪೂರ್ವಕ್ಕಿದೆ, ಪೂರ್ವದಲ್ಲಿ ಮುಖ ಮಾತ್ರ ಪೂರ್ವಕ್ಕೆ ಕಾಣಿಸುತ್ತೆ. ನೋಡೋಕ್ಕೆ ಆಂಜನೇಯ ದಕ್ಷಿಣಕ್ಕಿದೆ ಅನ್ನೋ ಒಂದು ಇದರಲ್ಲಿ ಕಾಣಿಸುತ್ತೆ ನೋಡೋರಿಗೆ. ಆಂಜನೇಯನ ಮುಖ ಬಂದು ಪೂರ್ವಕ್ಕೆ ಇದೆ, ಅದೇ ವಿಶೇಷ. ಅದಕ್ಕೋಸ್ಕರ ಗರುಡಗಮ್ಮನ ದೇವಸ್ಥಾನ ಮುಂಭಾಗ ಅಂತ ಹೇಳ್ಬಿಟ್ಟು ಜಾಗನೂ ಚೆನ್ನಾಗಿದೆ, ಫೀಲ್ಡ್ ಇದೆ ಅಂತ ಅಲ್ಲಿಗೆ ಗರುಡಗಂಬ ಇಲ್ಲ. ನಾನೆಲ್ಲೂ ನೋಡಿಲ್ಲ ಈ ಥರದ್ದು ವಿಶೇಷ. ಈ ಥರದ್ದೇನು ನಮಗೆ ಗೊತ್ತಿರಾಗ ಏನಿಲ್ಲ. ಆ ಥರ ಏನೋ ದೇವಾಲಯ ಸ್ವಲ್ಪ ತುಂಬ ಶಿಥಿಲವಾದ ಕಾರಣ ಎಲ್ಲರೂ ಮಾಡಬೇಕು ಅನ್ನೋ ಮನಸ್ಥಿತಿ ಇತ್ತು. ಹಾಗಾಗಿ ಪ್ರಮುಖವಾಗಿ ಮೊದಲು ಆ ಪಕ್ಕದ ದೇವಸ್ಥಾನ ದೊಡ್ಡಮ್ಮನ ದೇವಸ್ಥಾನ ಇದೆ, ಆದಿಶಕ್ತಿ. ಆ ದೇವಸ್ಥಾನಕ್ಕೆ HS ಪ್ರಕಾಶ್ ಅವರು ಕೈ ಹಾಕಿದ್ರು. ಅವರು ಕಾರಣಾಂತರದಿಂದ ತೀರ್ಕೊಂಬಿಟ್ರು. ಆಮೇಲೆ ಅದನ್ನು ಮಾಡಬೇಕು ಅಂತ ಮಹೇಶ್ ಅಂತ ಅವರು ಇದನ್ನು ಮಾಡೋಣ ಬನ್ನಿ ಅಂತ ಕರೆದ್ರು. ಆಯಿತು, ಕೈ ಜೋಡಿಸಿದ್ವಿ ಎಲ್ಲರೂ. ಹೆಚ್ಚಿನ ಒಂದು ಶ್ರದ್ಧೆಯಿಂದ ಆಸಕ್ತಿಯಿಂದ ಆ ಮಹೇಶು ಈ ದೇವಸ್ಥಾನನ ಮಾಡಿದ್ದಾರೆ. ಬೇರೆ ಸಹಕಾರ ಬೇಕಾದಷ್ಟು ಇರ್ಬೋದು, ಆದರೆ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದು ಮುಖ್ಯವಾಗಿ ಮಹೇಶನೇ. ಇತ್ತೀಚಿನ ದಿನಗಳಲ್ಲಿ 48ನೇ ಕಾರ್ಯಕ್ರಮ ನೋಡಿ ತುಂಬ ಊರುಗಳಿಂದ ಹೊರಗಡೆಯಿಂದನೂ ಬರ್ತಾ ಇದ್ದಾರೆ. ಹಸ್ತ ಶೋಭಿತ ರಾಮದಾಸ ಶುಭ ಯಜ್ಞೋಪವೀತ ರುದ್ರ ಅಂಶನೇ ಕೇಸರಿ ಕುವರ ತೇಜೋ ಪ್ರತಾಪ ದೋಷ ಸಂಹಾರ ವಿದ್ಯಾವಾರಿಧಿ ಚತುರ ಶ್ರೀ ಹನುಮ ರಾಮ ಕಾರ್ಯ ಸಾಧಕ ಶ್ರೀ ಹನುಮ